ಶಂಕರಣ್ಣ, ಶಾರದ ಕೈಯಲ್ಲಿ ಕಾಣ್ತಾ ಇಲ್ಲ. ಶಾರು ರಶ್ಮಿ ಜೀವನ ಸಂದಾಗಿರ್ಲಿ ಅಂತ ಹರಕೆ ಓದ್ತಿದ್ಲು. ಇಲ್ಲೇ ಮಾದಪ್ಪನ ಗುಡಿತಾವ ಹೋಗೋಳೆ ಅಭಿಷೇಕ ಮಾಡ್ಸಕ್ಕೆ. ನನ್ನ ಮಗ ಅದೆಲ್ಲ ಐತೋ ಏನೋ, ಇವ್ರುಗಳಿಗೆ ಯಾರಿಗೂ ಅದ್ರ ಬಗ್ಗೆ ಚಿಂತೆನೂ ಇಲ್ಲ. ಎಲ್ಲ ಹೆಂಗ್ ನಗಾಡ್ಕೊಂಡ್ ಬತ್ತಾವ್ರಿ. ಇವ್ರ ನಗಿಗ್ ಬೆಂಕಿ ಬೀಳ. ಏನ್ ಬಾನು, ನಾನ್ ಮಾಡೋ ಜೋಕಿಗೆ ಎಲ್ಲರೂ ನಗ್ತಾರೆ, ಆದ್ರೆ ನಿಮ್ಮ ಅಮ್ಮ ಮಾತ್ರ ನಗ್ತಾನೆ ಇಲ್ಲ. ಮೋ ನಗಮ್ಮ, ಎಲ್ರು ಖುಷಿಯಾಗಿಲ್ವಾ? ನಿಂಗೇನೆ ಮಗ ಕಾಣ್ತಿಲ್ಲ ಅಂತ ನಾನಿಲ್ಲಿದ್ರೆ ಉಳ್ದೆ ಇವ್ರು. ಲೀಲಕ್ಕ, ಸೀನನ್ ಬಗ್ಗೆ ನಮಗೆಲ್ಲ ಚಿಂತೆನೇ ಇಲ್ಲ ಅಂತ ಅನ್ಕೊಬಿಟ್ಟಿದ್ಯಲ್ಲ ನೀನು. ಎಷ್ಟೇ ಆಗಲಿ ಏನೇ ಆಗಲಿ ಸೀನಾ ನನ್ನ ಬಾಮ ಇದ್ದಾನೆ. ಅವನ ಬಗ್ಗೆ ಮಾತಾಡಿಲ್ಲ ಅಂದರೆ ಅವನ ಬಗ್ಗೆ ನಮ್ಗೆ ಯಾರಿಗೂ ಚಿಂತೆ ಇಲ್ಲ ಅಥವಾ ಅವನ ಬಗ್ಗೆ ಯೋಚನೆ ಮಾಡಲ್ಲ ಅಂತ ನೀನು ಅನ್ಕೊಂಡಿದ್ರೆ ಅದನ್ನ ತೆಗ್ದಾಕ್ಬಿಡು. ಆಂಟಿ, ನಾವು ಬಂದಿರೋದು ದೇವ್ರ ಸನ್ನಿಧಾನಕ್ಕೆ, ನೀವೇನು ಯೋಚನೆ ಮಾಡಬೇಡಿ. ಸೀನಾ ಎಲ್ಲೇ ಹೋಗಿದ್ರು ಅವನೇ ವಾಪಸ್ ಬರ್ತಾನೆ. ಅದೇನೋ ಸರಿನೇ ಅದಕ್ಕೆ, ಆದ್ರೆ ಈ ಪಿಂಕಿ ಜೊತೆ ಲವ್ ಫೇಲ್ಯೂರ್ ಆಗಿದೆ ಅನ್ನೋ ಚಿಂತೆಲಿ ಏನಾರು ಹೆಚ್ಚು ಕಮ್ಮಿ ಮಾಡ್ಕೊಂಡು ಬಿಡ್ತಾನೇನೋ ಅನ್ನೋ ಭಯ ಅಷ್ಟೇ. ಸುಮ್ಮನೆ ಇರವ ನೀನು. ಪಿಂಕಿ ಅಂತೆ ಪಿಂಕಿ, ಅವಳ ಮನೆ ಹಾಳಾಗೋಯ್ತು. ಮತ್ತೆ ಆ ಪಾಪಿ ಹೆಸರು ನಿನ್ನ ಬಾಯಲ್ಲಿ ಬರ್ಕೂಡ್ದು. ನನ್ನ ಮಗಂದು ಲವ್ವೇ ಅಲ್ಲ, ಪೇಲಂತೆ ಪೇಲು. ಆ ಮಾಕಾಳವನ್ನೇ ದಾರಿ ತೋರಿಸ್ತಾಳೆ. ಎಲ್ಲ ಒಳ್ಳೇದಾಗತ್ತೆ. ನಡಿರುವ ಬನ್ನಿ ಬರೋ. ನೀನೇನು ಕೇಳಬೇಡ, ಸುಮ್ಮನೆ ತಲೆ ಎತ್ಕೊಂಡು ಕುಂತ್ಬಿಡು. ಅವರು ನಿನ್ನ ನೋಡಿ ಅಯ್ಯೋ ಹುಡುಗ ಇಷ್ಟು ಚೆನ್ನಾಗಿದ್ದಾನಲ್ಲ, ಆದರೂ ತಿರುಪಿ ಎತ್ತಾನಲ್ಲ ಅಂತ ಕಾಸು ಹಾಕ್ಬಿಟ್ಟು ಹೋಯ್ತಾರೆ. ಸುಮ್ಕಿರಣ, ನಂದೇ ನನಗಾಗೈತೆ ಅಲ್ಲಿ. ಅಮ್ಮ ಅಮ್ಮ ಈ ಕಡೆ ನೋಡು. ಅಣ್ಣ ಅಣ್ಣ ಈ ಕಡೆ ಸ್ವಲ್ಪ ನೋಡೋಣ. ಮದಪಣ ಅಲ್ಲಿ ಕುಂತವ್ರಲ್ಲ, ಇವತ್ತು ಅವ್ರನ್ನ ಶುದ್ಧ ಮಾಡಿ ಅವ್ರಿಗೆ ಬಟ್ಟೆ ಕೊಟ್ಟು ಒಳ್ಳೆ ಊಟ ಹಾಕೋಣ. ಇವತ್ತು ಇದೇ ನಮ್ಮ ಸೇವೆ. ಇವರು ಎಲ್ಲೂ ಇಲ್ಲ ಕಣಪ್ಪ, ನಿನ್ನ ಒಳಗಡೆನೇ ಇದ್ದಾನೆ. ಇದರಿಂದ ನಮ್ಗೆಲ್ರಿಗೂ ಪುಣ್ಯ ಬರಲಿ. ಅಯ್ಯೋ ದೇವ್ರೆ, ಇವರೆಲ್ಲ ಯಾಕಪ್ಪ ಇಲ್ಲಿ ಬರ್ತಾವ್ರೆ? ಇವರೆಲ್ಲ ನನ್ನ ಇಲ್ಲಿ ನೋಡ್ಬಿಟ್ರೆ ನಾನು ಜೀವನದಲ್ಲಿ ಸೋತೋಗಿದ್ದೀನಿ ಅಂತ ಇವ್ರಿಗೆಲ್ಲ ಗೊತ್ತಾಗೋಗುತ್ತೆ. ನಾನು ಸೋತಿರೋ ಮುಖನ ಇವ್ರಿಗೆ ತೋರಿಸ್ಬಾರ್ದು. ಎಲ್ಲ ಹೋಗ್ತಾ ಇದ್ಯಾ? ಇಲ್ಲೇ ಕುಕ್ರಸು ಅಂತ ಹೇಳಿಲ್ಲ.